ವೇದದಿಂದ ಮಾರ್ಗದರ್ಶನ ಮಾಡ್ಕೊಂತ ಬಂದ. ಏನು ಎಲ್ಲೋ ಒಬ್ಬರು ಆ ಸ್ಥಿತಿಯನ್ನು ಹೊಂದಿ ಆ ಲಾಭ ಮಾಡ್ಕೋಬೇಕನ್ನೋದು. ಈ ಶರೀರ ನೀನು ಅಂತ ಯಾರು ಹೇಳಿದ್ರು ನಿನಗೆ? ನೀನೇ ತಿಳ್ಕೊಂಡಿದ್ದೆ ನಾನು ಅಂತ. ಗಂಡ ಅಂತ ತಿಳ್ಕೊಂಡು ಹೆಣ್ಣಿಗೆ ಹೋಗಿ, ಹೆಣ್ಣು ಅಂತ ತಿಳ್ಕೊಂಡು ಗಂಡಿಗೆ ಹೋಗ್ತಿ. ಒಂದರ ಕೈಯಾಗ ಒಂದು ಸಿಕ್ಕ ಒದ್ದಾಡ್ತ. ಅಕ್ಕ ಮಾದೇವಿ ಈ ಶರೀರ ನಾನು ಅಂತ ತಿಳ್ಕೊಂಡಿದ್ದೇನೆ ಆಕೆ. ಯಾವಾಗಲೂ ಉನ್ಮನಿ ಅವಸ್ಥೆ ಒಳಗಿದ್ದಿಲ್ಲ, ಶರೀರ ಸಂಬಂಧ ತಪ್ಪಿಸ್ಬೋದು ಅಂದ್ರೆ ಸಮಾಧಿ ಸ್ಥಿತಿ ಒಳಗೆ. ಅಕ್ಕ ಮಾದೇವಿ ಹಂಗೆ ಯಾರಕ್ಕಿರಿ? ನಿದ್ದೆ ಎತ್ತಿದಾಗಿ ಶರೀರ ಭಾವ ಇಲ್ಲಿತ್ತಲ್ಲಿ, ಹೆಣ್ಣಿನ ಗಂಡಿನ ಭಾವ ಇತ್ತನ ಅಲ್ಲಿ. ನಾ ಹೆಣ್ಣಿನ ಭಾವ ಇಲ್ಲ, ಗಂಡಿನ ಭಾವ ಇಲ್ಲ, ಎಲ್ಲ ಸಂಬಂಧ ತಪ್ಪಿತಂತ ಆರಾಮಿರ್ತಿ ಅಲ್ಲಿ. ಹೆಣ್ಣಂತ ನಾ ಆಚಾಡ್ತೇನೆ ಅಲ್ಲಿ. ಎಳೆಳು ಸೆರಗ್ ಹೊತ್ಕೋತೇನೆ ಅಲ್ಲಿ ಹೆಣ್ಣು. ಗಂಡಂತ ಮಿಸಿದ್ದಿತ್ತೇನೆ ಅಲ್ಲಿ ನಿದ್ದೆಯಾಗ. ಯಾವ ಭಾವನೂ ಇಲ್ಲ, ಹೆಣ್ಣು ಗಂಡಿನ ಭಾವ ಎಲ್ಲ ಅಡಿಗೆ ಹೋಗಿದೆ ಅಲ್ಲಿ. ಆದ್ರೆ ನೀ ಇದ್ದಿ, ಹೆಂಗಿದ್ದಿ? ಈ ಶರೀರ ನೀನಾಗದ ಇದ್ದಿ ಅಂದಾಗ ನೀ ಆರಾಮದಿ. ಈಗೂ ಎಚ್ಚರಿಕೆ ಒಳಗೆ ಈ ಹೆಂಗೆ ನಿದ್ದೆಯೊಳಗೆ ಏನೂ ಆಗದ ಇದ್ದಿ ಹಂಗೆ ಇರಕ್ಕೆ ಕಲಿಬೇಕು ನೋಡಿ. ಜ್ಞಾನೇಂದ್ರಿಯಗಳಿಂದ ತಾನ ನೋಡ್ತಾನ, ಕರ್ಮೇಂದ್ರಿಯಗಳಿಂದ ತಾನ ಮಾಡ್ತಾನೆ. ಇಷ್ಟೆಲ್ಲ ಆದ್ರೂ ಸುಧಾ ಮತ್ತು ಅವ ನಾನಂತ ತಿಳ್ಕೊಂಡು ಒದ್ದಾಡ್ತಾನೆ. ಅದರ ಮೋಹದೊಳಗೆ ಬಿದ್ದು ಹೋಗ್ಕೋತಾನೆ. ನಾವು ಪತ್ತಾರು ಹೊರಿಗೆ ಹಚ್ಚಲಿಕ್ಕೆ ಬರ್ತದೆ ನಮಗೆ. ಮನಸ್ಸು ಕಣ್ಣಲ್ಲಿ ಕಂಡ ಸರ್ವ ವಿಷಯಗಳಿಗೆ ಹರಿತದೆ. ಯಾಕೆ ಹಿಂದಿನ ಜನ್ಮಾಂತರ ಅದನ್ನ ವಾಸನ ಅವ ಮುಂದುವರೆದವನು. ನಮ್ಮಲ್ಲಿ ವಿವೇಕೋದಯ ಆದಾಗ ಈ ವಾಸನೆಗಳನ್ನ ನಾಶ ಮಾಡ್ಕೊಳಿಕ್ಕೆ ಬರ್ತದೆ ನೋಡ್ರಿ. ಸತ್ಪುರುಷರು ಕೂಡ ಜಗಳ ಆಡ್ಬೇಕು, ದುಷ್ಟರು ಕೂಡ ದುಡ್ಡು ಕೊಟ್ಟು ದೂರ ಆಗ್ಬೇಕು ಅಂತ. ಹೌದು, ಗಂಧದೆಣ್ಣೆ ಅವನು ಕೂಡ ಜಗಳ ಆಡಿದ್ರೆ ಏನಾರ ಸುವಾಸನೆ ಆಯ್ತು. ಹಿರೇಣ್ಯ ಮರ ಅವನು ಕೂಡ ಜಗಳ ಆಡಿದ್ರೆ ಎಲ್ಲ ಹಿರೇಣ್ಯ ಬಡ್ಕೋತೀನಿ ಅವನು. ಹಂಗ ದುಷ್ಟರ ಸಂಘ, ದುಡ್ಡು ಕೊಟ್ಟ ದೂರ ಇರ್ಬೇಕು ಅಂತ. ಶಾಸ್ತ್ರ ಹೇಳಿದ್ರೆ, ಪುರಾಣ ಹೇಳಿದ್ರೆ ಸಜ್ಜನರಲ್ಲ. ಜನರಿಗೆ ಯಾವನಿಂದ ಕಲ್ಯಾಣಕತಿ ಅವನು ಸಜ್ಜನ. ಜನರಿಗೆ ಹಿತ ಯಾರು ಮಾಡ್ತಿರ್ತಾರೆ ಅವ್ರಿಗೆ ಸಜ್ಜನರು ಅಂತಾರೆ. ಸತ್ಪುರುಷರು ಅಂದ್ರೆ ಯಾರಿಗೆ ಅಂತಾರೆ? ಬ್ರಹ್ಮಾಕಾರ ವೃತ್ತಿ ಉಳ್ಳವರು. ವಿಷಯದ ವ್ಯಾಮೋಹವನ್ನು ಕಳ್ಕೊಂಡ ವೃತ್ತಿ ಯಾರು ಬ್ರಹ್ಮಾಕಾರ ಆಗಿರ್ತೈತಿ, ಸಮಾಧಿ ಸ್ಥಿತಿಯನ್ನು ಪಡೆದಿರ್ತಾರೆ ಅವ್ರಿಗೆ ಸತ್ಪುರುಷರು ಅಂತಾರೆ. ಸತ್ಪುರುಷರ ಸಂಘ ಸಿಗೋದು ಬಹಳ ದುರ್ಲಭ ಈ ಜಗತ್ತಿನೊಳಗೆ. ಸಿಕ್ಕದ್ದನ್ನು ಸದುಪಯೋಗ ಮಾಡ್ಕೊಳ್ಳೋ ಭಾಗ್ಯನೂ ಬೇಕಲ್ಲ. ಎಷ್ಟು ಮಂದಿ ಉಪಯೋಗ ಮಾಡ್ಕೊಂಡ್ರಿ? ಆಯ್ತ ಕೇಳಿರಲ್ವ ಇಷ್ಟು ದಿನ? ಸತ್ಪುರುಷರು ಏನು ಮಾಡಿದ್ರು ಕಲ್ಯಾಣ ಇರ್ತೈತೆ ಅಲ್ಲಿ. ಬರೀ ಮಾತಿನ ಜ್ಞಾನದಿಂದ ಕೆಲಸ ಆಗುದಿಲ್ಲ. ಅನುಭವ ತಗೊಂಡಾಗ ಕೆಲಸ ಆಗುತ್ತೆ. ತನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ನಿನ್ನ ನಿಜವನ್ನು ನೀ ಅನುಭವಿಸಿದ್ದಾದ್ರೆ. ಬ್ರಹ್ಮನ ಸುದ್ದಿ ಮಾತಾಡಿದ್ರದು ವೃತ್ತಿ ಬ್ರಹ್ಮಾಕಾರ ಆಗುದಿಲ್ಲ. ವಿಷಯದ ಮ್ಯಾಗಿನ ವ್ಯಾಮೋಹ ಎಲ್ಲ ಕಳ್ಕೊಂಡಾಗ ವೃತ್ತಿ ಬ್ರಹ್ಮಾಕಾರ ಆಕೈತಿ. ಅವಾಗ ಇದ್ರ ಲಾಭ ಪಡ್ಕೊಂಡಾಗೈತಿ. ಸತ್ಪುರುಷರ ಮಾರ್ಗದರ್ಶನ ಸಿಗೋದು ಬಹಳ ದುರ್ಲಭ ಅದ. ವಿಷಯದ ವ್ಯಾಮೋಹ ಹುಚ್ಚು ಹೋಗೋದು ಬಹಳ ಕಠಿಣ ಐತಿ. ಹುಚ್ಚನಿಗೆ ವೇದಾಂತ ಹೇಳಿದ್ರೆ ತಿಳಿದಿಲ್ಲ. ಹುಚ್ಚು ಬಿಟ್ಟಾಗ ಅದು ತೀತೈತಿ. ಅದನ್ನು ತಿಳ್ಕೊಂಡಾಗ ಮತ್ತೊಂದು ಹುಚ್ಚು ಬಿಡ್ತೈತಿ ನಮಗೆ. ಎಲ್ಲಿವರೆಗೆ ಶರೀರ ತಾದಾತ್ಮ್ಯ ಭಾವ ನಿಲ್ಕೊಂಡಿರ್ತೈತಿ ಅಲ್ಲಿ ತನಕ ಬಳಲಿಕ್ಕೆ ತಪ್ಪುದಿಲ್ಲ ನಮ್ಗೆ. ಯಾವ ಹೆಣ್ಮಕ್ಳು ಯಾವ ಗಂಡ್ಮಕ್ಳು ಬ್ರಹ್ಮರ್ಷಿಗಳನ್ನ ನೆನಪು ಮಾಡ್ಕೊಂತ ಮಲ್ಕೋತೀರಿ? ಮಲ್ಕೊಳ್ಳೋವಾಗ ಮಹಾತ್ಮರ ನೆನಪು ಮಾಡ್ಕೊಂತ ಮಲ್ಕೊಳ್ಳೋರು ಯಾರು?
ಬರೀ ವಿಷಯಗಳ ನೆನಪು ಮಾಡ್ಕೊತ ಏನು ನೆನಪು ಮಾಡ್ಕೊತ ಮಲ್ಕೊಂಡಿರ್ತಿ, ಏಳು ಏಳು ಟೈಮ್ಗೆ ಅದ ನೆನಪಿಗೆ ಬರ್ತದೆ. ಏನು ಮಕ್ಕಳು ಮುಂದೆ ಏನು ನೆನಪು ಮಾಡ್ಕೋತ ಮಲ್ಕೋತಿ, ಕಡೆಗೆ ಯಾವ ವಿಚಾರ ಉಳಿದೈತಿ ಅಲ್ಲಿಗೆ ಅಲ್ಲಿಗೆ ಹಚ್ಕೊಂಡು ಮುಳುಗಿರ್ತೈತಿ, ಅದನ್ನ ತಗೊಂಡ ಹೇಳ್ತೈತೆ ಅದು ಮತ್ತೆ ಹೇಳುವಾಗ. ಏನು ಹಂಗೆ ಶರೀರ ಬಿಡು ಮುಂದೂ ಯಾವ ವಿಚಾರದೊಳಗೆ ನೀ ನೆನಪು ಮಾಡ್ಕೋತ ದೇಹ ತ್ಯಾಗ ಮಾಡಿರ್ತಿ, ಮತ್ತು ಅದು ಅದೇ ಇದನ್ಯಾಗ ಮತ್ತೆ ಹುಡ್ತಾನ, ಅದೇ ನೆನಪಿನ್ಯಾಗ ಹುಡ್ತಾನ. ಏನು ಶರೀರ ತಾದೇತ್ಮ ಬುದ್ಧಿ ನೆಲೆಗೊಂಡಿರ್ತದೆ. ಅದಕ್ಕೆ ನಮಗಿದು ಅನುಭವ ಬರುವಲ್ದು. ಏನು ಸಂವಿದ್ದುಳಿಮೆ ಅಂದ್ರೆ ಅರುಮಯವಾದಂಥ ಇರುವಿನ ಸ್ಥಿತಿ ಅಂತ. ಕಳೆದು ಉಳಿದು ಕೆಡಲಾರದಂಥ ವಸ್ತು ತಾನು, ಕಳೆದು ಉಳಿದ ಉಳಿಮೆಯೇ ತಾನು ಅಂತ. ಬಿಡಲಿಕ್ಕೆ ಬಾರದಂಥದ್ದು ವಸ್ತು ನಾನದೇ, ಸಂವಿದ್ದುಳಿಮೆ ಅಂತ. ತಾನಲ್ಲದನ್ನು ತಾನಂತ ತಿಳ್ಕೊಂಡನ, ಅದಕ್ಕೆ ಬಳಲಿಕ್ಕೆ ತಪ್ಪುವಲ್ತು. ಅರುಮಯವಾದ ಇರುವ ನಾನಿದೇನಂತ ತಿಳ್ಕೊಂಡಿಲ್ಲ, ಈ ಜಡ ಶರೀರ ನಾನಂತ ತಿಳ್ಕೊಂಡು ಕಷ್ಟಪಡ್ಲಿಕ್ಕೆ. ಹೊಟ್ಟಿ ತುಂಬಿಕೊಳ್ಳೋ ಸಂಬಂಧ ನೌಕರಿ ಏನು ಹಿಡಿದ್ರಲ್ಲ, ಅವಾಗ ನಿಮ್ಮ ಬ್ರಾಹ್ಮಣತ್ವ ಹೋತು. ಏನು ಬ್ರಹ್ಮದ ತಿಳುವಳಿಕೆ ಮಾಡ್ಕೊಳ್ಳೋ ಅಭ್ಯಾಸದಾಗ ಯಾವ ತೊಡಗಿರ್ತಾನೆ ಅವಾಗ ಬ್ರಾಹ್ಮಣ ಅಂತ. ಬ್ರಹ್ಮ ಜನಾತಿ ಇತಿ ಬ್ರಾಹ್ಮಣ ಅಂತ. ಏನು ಬ್ರಹ್ಮದ ತಿಳುವಳಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಯಾವ ನಿರಂತರ ಮಾಡ್ತಿರ್ತಾನೆ ಅವಾಗ ಬ್ರಾಹ್ಮಣ ಅಂತ. ಏನು ನಾವು ಏನಾರದೇವು ಅಂದರೆ ಸ್ವರೂಪದ ತಿಳುವಳಿಕೆ ಇದೆಯಾ ಅವರಿಗೆ? ಜಂಗಮ ಅಂದರೆ ವ್ಯಾಪಕವಾದಂಥ ಇರುವಿನ ಅನುಭವವನ್ನು ಪಡ್ಕೊಂಡವ, ಅವಾಗ ಜಂಗಮ ಅಂತಾರೆ. ಯಾರ್ದಿರಿ ನಾವು ಐನಾರನ್ನವ್ರು? ಯಾರ್ದಿರಿ? ಯಾವ ಮಠಮಾನದೊಳಗಿನ ಐನಾರು ಸುಖದ ಮಾರ್ಗ ತೋರಿಸ್ತಾರೆ ಹೇಳಿ ನಿಮಗೆ? ತಮಗೂ ಗುರ್ತಿಲ್ಲ, ಇನ್ನೊಬ್ರಿಗೆ ಅದನ್ನು ಹೇಳಕ್ಕೆ ಬರೋದಿಲ್ಲ. ಎಲ್ಲರೂ ಹಂಗೆ ಗುರುಗಳು ಅಂತ ಗುರುತು ಸಹಿತ ಇದಿಲ್ಲ, ಹಂಗೆ ಗುರುಗಳಂತ ಅಂಥವ್ರನ್ನ ಬೆನ್ನು ಹತ್ತೇವೆ ನಾವು. ನೀನ ಶುದ್ಧ ಚೈತನ್ಯ ಸ್ವರೂಪಿ ದೀಪ ಅಂತ ನಿಮ್ಮ ಮನೆ ತೀರ್ಸಕ್ಕೆ ಬಂದಾಗ ಹೇಳ್ತಾನೆ ನಾವು ಏನಾರ ನೆನಪಿ ತಂದು ಕೊಡ್ತಾರ, ನೀವು ಯಾರಿದ್ದೀರಿ ಅನ್ನೋದನ್ನ. ಐನಾರನ್ನವ್ರು ಮಹಾತ್ಮರಿಗೆ ಭಾಳ ಪೀಡಾ ಕೊಟ್ಟಾರ. ಸಿದ್ಧಾರೂಢರಿಗೆ, ಶಿವಾನಂದರಿಗೆ ಪೀಡಾ ಕೊಟ್ಟು ತಾವ ಅನುಲಿ ಉಂಡಾವೆಲ್ಲ. ಹೊಟ್ಟೆ ಕಿಚ್ಚು ಭಾಳ ಬಿಟ್ಟಾರ ಅವರು. ಸಿದ್ಧಾರೂಢರಿಗೆ, ಶಿವಾನಂದರಿಗೆ ಭಾಳ ಪೀಡಾ ಕೊಟ್ಟು. ನೀನು ನಿಜ ಏನದ ಅದನ್ನು ತಿಳ್ಕೊಂಡು ವಿಚಾರ ಮಾಡಿ, ಆ ರೀತಿ ಅನುಸಂಧಾನ ಮಾಡಿ ಅದನ್ನು ಹೊಂದಾಕ ಪ್ರಯತ್ನವನ್ನು ಮಾಡಿ. ಉಂಡ್ರೆ ತಿಂದ್ರೆ ಇಂದ್ರಿಯಗಳ ಮಜಾ ಮಾಡಿದ್ರೆ ಸುಖ ಆಗೋದಾಗಿದ್ರೆ ಎಲ್ಲರೂ ಸುಖ ಹೊಂದಿಬಿಡ್ತಿದ್ರು. ಎಷ್ಟು ತಲೆಮಾರುಗಳಾದವು, ಎಷ್ಟು ಜನ್ಮಗಳಾದವು, ಅದರ ಪ್ರಯತ್ನ ನಡೆಸಿ ನಾವು ಉಂಡು ಸುಖ ಹೊಂದಬೇಕು, ನೋಡಿ ತಿಳ್ಬೇಕು ಸುಖ ಹೊಂದಬೇಕು, ಮೂಸಿ ನೋಡಿ ಮುಟ್ಟಿ ಸುಖ ಹೊಂದಬೇಕು ನಾವು ಪ್ರಯತ್ನ ನಡೆಸಿಬಿಟ್ಟೇವೆ. ಎಲ್ಲ ಜಗತ್ತಿನ ಎಲ್ಲ ಜೀವಿಗಳು ಹೊರಗಿನ ವಿಷಯ ವಸ್ತುಗಳನ್ನು ಅವಲಂಬಿಸಿ ಸುಖ ಹೊಂದಬೇಕು ಅನ್ನೋ ಪ್ರಯತ್ನ ನಡೆಸಿಬಿಡ್ತೀವಿ. ಯಾರು ಸುಖ ಹೊಂದಿರಿ ಹೇಳಿ? ಒಬ್ಬರ ಅದರಿಂದ ಸುಖ ಹೊಂದಿದ್ದೀವಿ ಅನ್ನೋವನ್ನ. ಉಂಡ್ರೆ ತಿಂದ್ರೆ ಸುಖ ಹೊಂದಬೇಕಾಗಿದ್ದು ಎಲ್ಲರೂ ಹೊಂದಿಬಿಡ್ತಿದ್ರು. ಸುಖ ಹೊಂದಬೇಕನ್ನೋರು ನಿಮ್ಮ ಸ್ವರೂಪವನ್ನು ಮೊದಲನೇ ತಿಳ್ಕೋರಿ. ಏನು ನೀವು ಮಾಡುವ ಪೂಜಾ ಎಲ್ಲ ಹೊರಗಿಂದ, ಅದು ಆರಾಮಿರುವುದು ಒಳಗದ. ನಾನೇ ಆನಂದ ಸ್ವರೂಪನಿದ್ದೇನೆ, ಶಿವಸ್ವರೂಪನಿದ್ದೇನೆ ಅಂತ ಎಡೆಬಿಡದೆ ಅನುಸಂಧಾನ ಮಾಡ್ಕೊತ ಇರೋದ ಪೂಜೆ ನೋಡಿ. ಶಿವ ಅಂದ್ರೆ ಮಂಗಲ, ಆನಂದಮಯವಾದಂಥ ಇರುವಿನ ಸ್ಥಿತಿಗೆ ಅಂತ. ನಾನಾ ಆ ಶಿವ ಚೈತನ್ಯ ಸ್ವರೂಪ ಇದ್ದೇನೆ ಅನ್ನೋದನ್ನು ಅನುಸಂಧಾನ ಮಾಡಿಕೊಳ್ಳೋರಿಗೆ ಹೊರಗಿನ ವಿಷಯಗಳ ಬಗ್ಗೆ ಬಡದಾಟ ಯಾಕೆ ಬರ್ತೈತೆ ರೀ ಅವಾಗ? ನಾವು ಹೊರಗಿನ ಕತ್ತಲಕ್ಕೆ ಬಡದಾಡಕ್ಕೆ ಹೋಗುದಿಲ್ಲ ಅವ. ಇನ್ನು ಮುಂದೆ ಮಠಮಾನ್ಯಗಳನ್ನು ತಾವ ಹೋಗ್ತಾವಣ್ಣ, ರಾಜಕೀಯ ಸತ್ತಾನ ಬದಲಾಕೈತಿ. ಏನು ಇನ್ನು ಮಠಮಾನ್ಯ ಸಾಧು ಇವನ್ನೋದು ಹೋಗ್ತಾರೆ, ಸ್ವಾಮಿಗಳು ಅನ್ನೋವೆಲ್ಲ ಹೋಗ್ತಾವ ನಿಂತ ನಾವು. ಏನು ಎಚ್ಚರಿಕೆ ಒಳಗಿದ್ದಾಗ ಅನುಪಮಾನಂದ ರೂಪ ಶಿವ ಚೈತನ್ಯವೇ ನಾನು ಅನ್ನೋದನ್ನು ಯಾವಾಗಲೂ ಚಿಂತನೆ ಮಾಡ್ಕೊತ ಇದ್ರೆ ಏನಾದ್ರು ನಮಗಿದು ಅನುಭವ ಬರ್ತೈತೆ ನೋಡಿ. ಹೊರಗಿನ ವಿಷಯಗಳ ಸಂಬಂಧ ಇಲ್ಲೂಲೇ ನಾವು ಆರಾಮರಾಗ್ಬೋದು. ಅವುಗಳ ಅವಶ್ಯಕತೆ ಇಲ್ಲ ನಮಗೆ.
ಏನು ಅವುಗಳೆಲ್ಲ ಸಂಬಂಧ ತಪ್ಪಿಸ್ಕೊಂಡಾಗ ನಮ್ಗೆ ಆರಾಮಿನ ಭಾವದಾಗಿರಾಕದು. ಆನಂದಕ್ಕೆ ಯಾವ ವಿಕಾರನೂ ಹತ್ತಿಲ್ಲ, ಅದು ಯಾವ ಬದಲಾವಣೆಯೂ ಆಗಿಲ್ಲ, ಇರುವಂಗೆ ಅದ ಇದೆ. ನಾನು ಯಾವಾಗಲೂ ನಾಶರಹಿತವಾದ ಇರುವ ನಾನಿದ್ದೇನೆ ಅನ್ನೋದನ್ನು ಅನುಸಂಧಾನ ಮಾಡೋದನ್ನು ಕಲಿಬೇಕು ನೋಡಿ. ಈ ಶರೀರ ವಿಕಾರ ಆಗಿ ನಾಶ ಆಗಿ ಹೋಗೋದು, ಇದನ್ನು ಹಿಡ್ಕೊಂಡು ಸುಖ ಹೊಂದೋದು ಯಾರಿಗೂ ಸಾಧ್ಯ ಇಲ್ಲ. ಶರೀರ ಭಾವ ಬಂದ ಕೂಡಲೇ ಭೇದ ಬರ್ತೈತೆ ನೋಡ್ರಿ. ಕೈಕಾಲು ನನಗದಾವಂತಾನೆ, ಏನು ನಿರವಯವದೀನಿ, ಯಾವ ಅವಯವನೂ ಇಲ್ಲ, ಶರೀರಕ್ಕದಾವು ಅವಯವಗಳು. ನಿದ್ದೆ ಎತ್ತಾಗ ಕೈಕಾಲು ಯಾರಿಗಿರ್ತಾವಲ್ಲಿ? ಆನಂದಕ್ಕೆ ಕೈಕಾಲು ಅದಾವನು, ಶರೀರಕ್ಕದಾವು. ನೀ ಏನಿದ್ದಿ ಅದನ್ನು ಬಿಟ್ಟಿದ್ದನ್ನು ಬಿಟ್ಟಿದೆಯೇ ಬೇರೆ ನಾನು ಅಂತ ತಿಳ್ಕೊಂಡು ಕೂತಿ, ಅಂದಲ್ಲೇ ಸಂಕಟ ಪಡ್ಲಿಕ್ಕೆ ಹತ್ತಿ. ಎಲ್ಲೆಲ್ಲಿ ಶರೀರ ಅದ ನೋಡಿ, ಎಲ್ಲೆಲ್ಲಿ ಸಂಕಟ ಅದ ನೋಡಿ. ಎಲ್ಲಿ ಶರೀರ ಇಲ್ಲ ಅಲ್ಲಿ ಸಂಕಟ ಇಲ್ಲ. ನಿದ್ದೆಯೊಳಗೆ ಶರೀರ ಇಲ್ಲ, ಅಲ್ಲಿ ದುಃಖ ಸಂಕಟ ಅನ್ನೋದು ಎಲ್ಲಿದೆ? ಶರೀರದಾನ ಬ್ಯಾನ್ ನಿದ್ದೆ ಆಗಿರ್ತಾವನಲ್ಲಿ. ನಿದ್ದೆ ಎತ್ತಾಗ ಶರೀರ ಸಂಬಂಧ ಎಲ್ಲ ತಪ್ಪಿರ್ತೈತಿ, ಅಲ್ಲಿ ಬ್ಯಾನ್ ಯಾರಿಗಿರ್ತೈತಿ? ಈ ಶರೀರ ನಾನು ತಿಳ್ಕೊಂಡಾಗ ನಿನಗೆ ಬ್ಯಾನಿ ಸಂಕಟ ಶುರುವಾಕೈತಿ. ಇದು ಸಂಬಂಧ ತಪ್ಪಿಸ್ಕೋ, ನಿನಗೆ ಯಾವ ಬ್ಯಾನಿನೂ ಇಲ್ಲ ಅನ್ನೋದು ಅನುಭವ ಬರ್ತೈತಿ. ಇದನ್ನು ಬಿಟ್ಟು ಬೇರೆ ಮಾರ್ಗನೇ ಇಲ್ಲ ನೋಡಿ, ಸಂಬಂಧ ತಪ್ಪಿಸ್ಕೊಳ್ಳೋದ ಹೊರತು. ವಿಚಾರದಿಂದ ಇದರ ಸಂಬಂಧ ತಪ್ಪಿಸ್ಕೊಂಡು ಉಳ್ಕೊಂಡಾಗ ನಿನಗೆ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ನಿನ್ನ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ನಿರಂತರ ನಡಿಬೇಕು ನೋಡ್ರಿ, ಅಂದ್ರೆ ಇದು ಗಟ್ಟಿ ಆಕೈತಿ. ಬರೀ ಅದನ್ನು ಬಿಟ್ಕೊಟ್ಟು ಬರೀ ಹೊಟ್ಟೆ ತುಂಬಿಕೊಳ್ಳೋ ಕೆಲಸ ಮಾಡಿದ್ರೆ ಅದಕ್ಕೆ ಬಂತೀವಿ. ಅವು ಪಶು ಪಕ್ಷಿಗಳು ಸರಳ ಮಾಡ್ಕೋತಾವ ಹೊಟ್ಟೆ ತುಂಬಿಕೊಳ್ಳೋ ಕೆಲಸ. ಓದಿದ್ರೆ ಓದಬೇಕು ಬ್ರಹ್ಮವಿದ್ಯೆ, ಅದನ್ನು ಬಿಟ್ಟುಕೊಟ್ಟೆ ಲೌಕಿಕ ವಿದ್ಯೆ ಓದಿ ಏನು ಮಾಡವ? ಅದನ್ನು ಕಲ್ತವ್ರು ಏನಾಗ್ಯಾರ ನೋಡ್ಕೋದು. ಇದನ್ನು ಒಂದನ್ನು ಬಿಟ್ಟು ಎಲ್ಲರೂ ಎಲ್ಲ ಶಾಣೆತನ ಬರ್ತೈತಿ, ಆದರೆ ಇದೇ ಇಲ್ಲ, ತನ್ನನ್ನು ತಾ ತಿಳ್ಕೊಳ್ಳೋದನ್ನು ಕಲೀಲಿಲ್ಲ. ಭಾಳಷ್ಟು ಉಂಡ್ರೆ ತಿಂದ್ರೆ ಮಜಾ ಮಾಡಿದ್ರೆ ಸುಖ ಸಿಗ್ತೈತೆ. ಶಾಸ್ತ್ರ ಕಲ್ತ್ರೆ, ಶಾಸ್ತ್ರ ಬರೆದ್ರೆ, ಶಾಸ್ತ್ರ ಹೇಳಿದ್ರೆ ಆನಂದ ಇರ್ತೈತೆ. ಆನಂದದೊಳಗೆ ಇರಬೇಕಾಗೈತಿ. ಅದನ್ನು ಹೇಳೋದು ಕೇಳೋದು ಎಲ್ಲ ಬಂದಾಗಬೇಕು. ಇಷ್ಟೆಲ್ಲ ದಿಗಂತ ಹೇಳಿ ಕೇಳದಿಂದ ಒಂದು ಮಾತರ ಇದು ನೆನಪು ಉಳಿಲಿಲ್ಲ ಅಂದರೆ ಏನು ಪ್ರಯೋಜನ ಹೇಳ್ರಿ? ಯಾವ ಲಾಭನೂ ಇಲ್ಲ ಇದರಿಂದ. ಇದ್ರ ಲಾಭ ಮಾಡ್ಕೊಳ್ಳಿಲ್ಲ ಅಂತ ಸಜಾತಿ ಭೇದ ಇಲ್ಲ. ಆಕಾಶದಂತೆ ಮತ್ತೊಂದು ಆಕಾಶ ಇಲ್ಲ, ಆನಂದದಂಗೆ ಮತ್ತೊಂದು ಆನಂದ ಇಲ್ಲ. ತನ್ನ ನಿಜ ಸ್ವರೂಪದ ಬಗ್ಗೆ ಕೇಳಿದ್ದನ್ನು ಬಿಡ್ತಾನೆ, ಅದಕ್ಕೆ ಅನ್ಯವಾದದ್ದನ್ನು ಮಾಡ್ಕೊತ ಹೋಗ್ತಾನೆ. ನಿನ್ನ ಸ್ವರೂಪ ಹೆಂಗದ ಅಂದ್ರೆ ಸತ್ತು ಚಿತ್ತು ಆನಂದ ರೂಪಿ ಅದು. ಬಳಲಿಕೆ ನಮಗೆ ಹೋಗ್ಬೇಕಾತು ಅಂದ್ರೆ ಯಾವಾಗಲೂ ಸ್ವರೂಪ ಅನುಸಂಧಾನದ ಅಭ್ಯಾಸದಾಗ ತೊಡಗಬೇಕು ನೋಡ್ರಿ. ಶರೀರ ನಾನಂತ ತಿಳ್ಕೊಂಡು ಅಂದಲೇ ಸಂಕಟ ಪಡ್ತೀವಿ. ಶಿವನೇ ನಾನಂತ ಹಿಡ್ಕೊಂಡ್ರೆ ಸಂಕಟ ಎಲ್ಲ ಹೋಗ್ತೈತಿ ನೋಡ್ರಿ. ಹೊರಗಿನ ಪೂಜಾ ಕರ್ಮಗಳನ್ನು ಹೇಳೋರು ಗುರುಗಳಲ್ಲ, ಅವರು ಯಮಕಿಂಕರರು ಅಂತ. ನಿಜವಾದ ಗುರು ಏನು ಹೊರಗಿಂದ ಏನು ಹೇಳಕ್ಕೆ ಹೋಗೋದಿಲ್ಲ. ಭವವುಳ್ಳಂಥ ಶರೀರವನ್ನು ತಾನಂತ ಯಾರು ತಿಳ್ಕೊಂಡಿರ್ತಾರ ಅವರ ಭವಿ ಅಂತ. ಆನಂದದ ಅನುಭವವನ್ನು ಯಾವ ವಸ್ತುವಿನ ಆಧಾರದ ಮೇಲೆ ಕಂಡು ಅಂದರೆ ಶರೀರ ಮುಂತಾದ ಉಪಾಧಿಗಳ ಸಂಬಂಧ ಇಲ್ಲೂ ಅದನ್ನು ಕಂಡುಕೊಂಡದ್ದು. ಅದು ಏನು ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು. ಶರೀರ ಉಪಾಧಿಗಳ ಸಂಬಂಧ ಇಲ್ಲವೇ ಆನಂದದ ನೆನಪಿನಾಗ ಇರಕ್ಕೆ ಕಲಿಬೇಕು ನಾವು. ಮೂರು ಶರೀರಗಳ ಸಂಬಂಧ ತಪ್ಪಿಸ್ಕೊಂಡಾಗ ನಮಗೆ ಇದರ ಅನುಭವ ಆಗ್ತೈತಿ. ಏನು ನಾವೆಲ್ಲರೂ ನಮಗೆ ಏನು ಉಪಯೋಗ ಬರ್ತೈತೆ ಅದನ್ನು ತಿಳ್ಕೊಂಡಿಲ್ಲ, ಉಪಯೋಗ ಇಲ್ಲದನ್ನ ತಿಳ್ಕೊಂಡು ಕುಂತೀವಿ. ಇನ್ನು ನಿಜವನ್ನು ನೀ ತಿಳ್ಕೊ, ಅಂದರೆ ನಿನಗೆ ಲಾಭ ಅದ.
ಅದನ್ನು ಬಿಟ್ಟುಕೊಟ್ಟು ನೀ ಜಗತ್ತಿನ ತೂರಿಡುವಂಥ ವಸ್ತುಗಳ ಬಗ್ಗೆ ಎಷ್ಟೇ ತಿಳುವಳಿಕೆ ಮಾಡಿಕೊಂಡ್ರು ಏನೂ ಲಾಭ ಇಲ್ಲ. ನಮಗೆ ಉಪಯೋಗ ಬರೋದನ್ನು ತಿಳ್ಕೊಂಡೇನೆ ನಿನಗೆ ಬರೋದು ಉಪಯೋಗ ಬರೋದು ತಿಳ್ಕೊಂಡೇ ಇಲ್ಲ, ಮತ್ತು ಕಷ್ಟ ಕೊಡೋದನ್ನು ತಿಳ್ಕೊಂಡೇನು. ನೀವು ಏನು ನೆನಪು ಮಾಡ್ತೀವಿ ಅದ್ರಾಗ ನಿನಗೆ ಬೇಕಾದದ್ದು ಐತೋ ಹೆಂಗೆ ವಿಚಾರ ಮಾಡಿರೇನು? ಮುಂಜಾನೆ ಸಂಜೆ ಮಟ್ಟ ಎದ್ರ ನೆನಪಿನಾಗ ಇರ್ತೀವಿ ನಾವು? ವಿಷಯಗಳ ನೆನಪು, ಒಂದಿಲ್ಲ ಒಂದು ವಿಷಯಗಳ ನೆನಪಿನಾಗ ಇರ್ತಾನೆ ಇವಾನು. ಅದರಿಂದ ಏನಾರು ನಮಗೆ ಬೇಕಾದದ್ದು ಐತೋ ಹೆಂಗೆ? ಇಲ್ಲ, ನಿಂದ ಅದ್ರ ನೆನಪು ಮಾಡಿ ಲಾಭ ಏನು ನಮ್ಗೆ? ಬಿಡವನು. ಏನೂ ಲಾಭ ಇಲ್ಲದಂದ್ರೆ ವಿಷಯ ಚಿಂತನೆಯನ್ನು ಕೈ ಬಿಡು, ಆತ್ಮಚಿಂತನದ ಅಭ್ಯಾಸದಾಗ ಕೊಡು, ಅದ ಲಾಭ. ಆತ್ಮಲಾಭ ತನ್ನಿ ಲಾಭೋ ನ ವಿದ್ಯತೆ ಅಂತ. ಏನು ನಿನ್ನೆಲ್ಲ ಆತ್ಮನ ಚಿಂತನೆ ಮಾಡೋದನ್ನೇ ಲಾಭ, ನಿನ್ನ ಬಗ್ಗೆ ಚಿಂತನೆ ಮಾಡೋದು ಲಾಭ. ಅನಾತ್ಮ ಚಿಂತನೆಯೊಳಗೆ ಕಾಲು ಕಳೆದು ಎಳಟ್ಟು ಲಾಭ ಇಲ್ಲ. ನೀವು ಎಷ್ಟು ಜನ್ಮ ಹುಟ್ಟಿ ಬಂದು ಬರೀ ಅನಾತ್ಮ ಚಿಂತನೆಯೊಳಗೆ ಕಾಲು ಕಳೆದು, ಅದರಿಂದ ಎಳ್ಳಷ್ಟು ಲಾಭ ಇಲ್ಲ. ಅದಕ್ಕೆ ಈ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗರ ಯಾವಾಗಲೂ ಎಡಬಿಡದೆ ಆತ್ಮಚಿಂತನದ ಅಭ್ಯಾಸದ ತೊಡಗಿ ಜನ್ಮದ ಸಾರ್ಥಕತೆಯನ್ನು ಮಾಡ್ಕೋಬೇಕು. ಸಾಂಕ್ಟ್ ಬೇಕಂದ್ರೆ ಏನಾದ್ರು ತಿಳ್ಕೊಂತ ಹೋಗೋಣ. ಆರಾಮ್ ಬೇಕಾಗಿತ್ತಂದ್ರೆ ನಿನ್ನ ನಿಜ ಸ್ವರೂಪವನ್ನು ತಿಳ್ಕೊ. ಏನು ಹೆಣ್ಮಕ್ಳಾದವ್ರು ಅಕ್ಕ ಮದಿ ಹಂಗಿರ ಕಲಿಬೇಕು, ಗಂಡು ಮಕ್ಕಳಾದವರು ಸುಖಮನಿ ಹಂಗಿರ ಕಲಿಬೇಕು. ಯಾರದಾರ ಹಂಗೆ? ಸುಖಮನಿ ಹಂಗ, ಅಕ್ಕ ಮದಿ ಹಂಗ ಯಾರದ ಹೇಳಿ? ಮೂರು ಅವಸ್ಥೆಗಳಿಗೂ ನೀವು ಆಶ್ರಯ ಇದೆ. ತ್ರಿಕಾಲಬದ್ಧವಾದಂಥ ವಸ್ತು ನೀವು ಅದಿರಿ. ಆದ ಕಾರಣ ನೀವೇ ಸತ್ಸ್ವರೂಪ, ಆನಂದ ಸ್ವರೂಪನ ನೀವು ಅದಿರಿ. ಅವಸ್ಥೆಗಳೆಲ್ಲ ನಿಮ್ಮನ್ನು ತಿಳಿಯೋದಿಲ್ಲ, ನೀವು ಅವುಗಳನ್ನು ತಿಳಿತೀರಿ. ತನ್ನ ಬಿಟ್ಟುಕೊಟ್ಟು ಎರಡನೇದನ್ನು ತಿಳ್ಕೊಂಡು ಬಳಲ್ತಾನೆ. ತನ್ನ ತಿಳ್ಕೊಂಡ್ರೆ ಬಳಲಿಕ್ಕೆ ಎಲ್ಲೈತಿ? ತನ್ನ ತಿಳ್ಕೊಂಡವ್ರು ಮಹಾತ್ಮರಾಗಿ ಹೋದ್ರು ಏನ? ತನ್ನ ಬಿಟ್ಟುಕೊಟ್ಟು ಏನಾದ್ರು ತಿಳ್ಕೊಂಡ್ರೆ ಮಹಾತ್ಮರಾದರು ಅವರು. ತಮ್ಮನ್ನು ತಾವು ತಿಳ್ಕೊಂಡಾಗ ಮಹಾತ್ಮರಾದಲ್ಲಿ ಮಹತ್ತರವಾದಂಥ ಇರುವಿನ ಸ್ಥಿತಿಯನ್ನು ಕಂಡುಕೊಂಡ್ರು. ಮಹಾತ್ಮ ಅಂದ್ರೆ ಯಾವ ರಾಜ ಮಹಾರಾಜ ಬಾದ್ಶಾ ವಿಷಯದಿಂದ ಸುಖ ಹೊಂದಿ ಅಂತ ಹೇಳ್ರಿ? ಎಲ್ಲ ಮಹಾತ್ಮರು ವಿಷಯಗಳ ತ್ಯಾಗ ಮಾಡೇ ಸುಖಿಗಳಾಗ್ಯಾರ. ಎಲ್ಲ ಖಂಡಗಳನ್ನು ತಿರುಗಿ ಮತ್ತು ಕಡೆಗೆ ಮಾಂಸ ಖಂಡಕ್ಕನ ಬಂದಾಗ ನಿನ್ನ ನಿಜದ ಎಚ್ಚರ ಆಗೋದು ನಿನಗೆ. ಅದಕ್ಕೆ ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲಿ ಮನುಜ ಅಂದ. ಮನೆಯೊಳಗೆ ಬ್ರಹ್ಮವಿದ್ಯಾ ನಡೀತಿರ್ಲಿಕ್ಕಾಗಿ ಅದನ್ನು ಬಿಟ್ಟುಕೊಟ್ಟು ಎರಡನೇ ಕಡೆ ಸಾಲಿ ಕಲಿಯಾಕೆ ಹೋಗ್ಯೇನಂದ್ರೆ ಪಾಪ ತುಂಬಿತು ಅಂತ. ಮನೆಯೊಳಗೆ ಅದನ್ನು ಎದ್ಕೊಂಡು ಅನ್ಯವಾಗಿ ಮತ್ತೆ ಹೆಚ್ಚಿಂದ ಏನೈತೆ ಕಲಿಯುವುದು ಅದಕ್ಕಿಂತ? ಪರಬ್ರಹ್ಮದ ಅರಿವಿನಿಂದ ಅವರೇ ಜಾನ್ಮ ಇನ್ನುಂಟೆ. ಜಗತ್ತಿನೊಳಗೆ ಅದಕ್ಕಿಂತ ಹೆಚ್ಚಿನ ಶಾಣೆತನ ಯಾವುದೂ ಇಲ್ಲ ಅಂತ. ಏನು ಅದಕ್ಕೆ ಅದರ ಅನುಭವ ಮಾಡ್ಕೊಂಡವ ಎದಕ್ಕೂ ಮನಸ್ಸು ಮಾಡಕ್ಕೆ. ಯಾವುದನ್ನು ತಿಳಿದ್ರೆ ಎಲ್ಲವನ್ನ ತಿಳಿದಂಗೆ ಆಕತಿ. ಅದು ಯಾವುದು ಅಂದ್ರೆ ಅದು ಆತ್ಮಜ್ಞಾನ, ಬ್ರಹ್ಮಜ್ಞಾನ. ಏನು ಇವೆಲ್ಲ ಚಿಲ್ಲರೆ ವಿದ್ಯೆಗಳು, ಕಾಕು ಪೋಕು ವಿದ್ಯೆಗಳೆಲ್ಲ ಜನ್ಮದ ಶೋಕ ನೀಗ ಬಲ್ಲವೆ ಅಂತ. ಇದ ಬ್ರಹ್ಮವಿದ್ಯೆ, ಆತ್ಮವಿದ್ಯೆಯನ್ನು ನೀ ಕಲ್ತಾಗ ಈ ಶೋಕದಿಂದ ದುಃಖದಿಂದ ಬಿಡುಗಡೆ ಹೊಂದಲಿಕ್ಕೆ ಬರ್ತದೆ. ಎಲ್ಲ ಖಂಡಗಳನ್ನು ತಿರುಗಿ ಕಡೆಗೆ ಎಲ್ಲಿ ಬಂದು ಮಾಂಸ ಖಂಡಕ್ಕನ ಬರುದು. ಏನು ಮಹಾತ್ಮರು ಏನು ಹೇಳ್ಯಾರ ಅದನ್ನು ನಡೆಸ್ಬೇಕು. ಏನು ನಮಗೆ ತಿಳಿದಿದ್ದು ಮಾಡ್ಕೊತ ಹೋಗ್ಬೇಕು. ತನ್ನ ಕಲಿ ತಿಳಿಯೋದು ಬಿಟ್ಟು ಎರಡನೇ ದಿನ ಕಲಿಯಾಕೆ ಕುಂಟಾನ. ಇಂಜಿನಿಯರ್ ಅಕ್ಕಣಂತ. ಇಂಜಿನಿಯರ್ ಅಂದರೆ ಹಿರೇ ಒಡ್ರ. ಒಡ್ಡ ಕೆಲಸ ಮಾಡಕ್ಕೆ ಹೋಗುವುದು.
ಏನು ಕಲಿತು ಎದ್ರ ಸಂಬಂಧ ಮಾಡೋದು? ಹೊಟ್ಟೆ ಸಂಬಂಧ. ಹೊಟ್ಟಿಗಾಗಿ ಬಟ್ಟಿಗಾಗಿ ಕಡೆಗೆ ಕಾಮನ ಕಟ್ಟಿಗಾಗಿ ನೀವು ಮಾಡೋದು ಏನು? ನೆತ್ತಿ ತುಂಬ್ಕೊಳ್ಳೋ ವಿದ್ಯೆ ಕಲ್ತೇನೆ, ಬರೀ ಹೊಟ್ಟೆ ತುಂಬ್ಕೊಳ್ಳೋದು ಕಲ್ತಿ. ಹ್ಞೂ ಎಷ್ಟು ಮಂದಿ ಮಹಾತ್ಮರು ಬಂದು ಎಚ್ಚರಗೊಳಿಸಿದ್ರು ನಮ್ಗೆ. ಅದ್ರ ಕಡೆ ಲಕ್ಷ ಕೊಡೋರು ಎಷ್ಟು ಮಂದಿ ಇದ್ರು ಹೇಳಿ. ಭಾಷೆಗಳ ಭಿನ್ನ ಇದ್ರೂ ಅರ್ಥ ಒಂದೇ ಇರ್ತದೆ, ಅದರ ಅನುವಾದ ಒಂದೇ ಅದ. ಭಾಷಾ ಬೇರೆ ಬೇರೆ ಅದಾವ ಅಂದ್ರೆ ನಿಜವಾಗಿ ಸ್ವರೂಪದ ಅಭ್ಯಾಸ ಯಾರು ಮಾಡ್ತಿರ್ತಾರೆ ಅಲ್ಲಿ ದಾನ ಮಾಡಬೇಕು, ಅಂದ್ರೆ ಅದರ ಫಲ ನಿನಗೆ ದೊರಿತೈತಿ. ಸತ್ಪಾತ್ರದೋಳು ದಾನ ಮೊಮ್ಮಂದ. ದುಷ್ಟರಿಗೆ ದಾನ ಕೊಡಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ಅವ್ರು ಮಾಡಿದ ಇದ್ರಾಗ ನೀನು ಇಸಾಗರಕ್ಕಿ ಪಾರ್ಟ್ನರ್ ಆಗ್ಬೇಕಾಗತ್ತೆ. ಯಾರಿಗೆ ನೀ ಸಹಾಯ ಮಾಡ್ತಿ ಅದ್ರಾಗ ನೀ ಇಸಾಗರಕ್ಕಿ ಏನು? ಹೌದು, ಯಾರಿಗೆ ಕೊಟ್ಟಿರ್ತೀಯ ಅವರು ಅದ್ರಾಗ ನೀನು ಪಾಲ್ಗಾರ. ಲೌಕಿಕ ವಿದ್ಯಾ ಕಲಿಯವ್ರಿಗೆ ದಾನ ಮಾಡಬಾರ್ದು, ಅದು ಮಾಡೋದಂದ್ರೆ ಪಾಪನ ಅದು. ಏನು ಏನು ಮಾಡೋರು? ಸಾಲಿ ಕಲಿಸಿ ಅನ್ಯರಾಗಿ ಎಂತೆಂಥ ಕಾರ್ಬಾರ್ ಮಾಡಕತ್ರ ನೋಡಿ. ಏನು ಮಾಡಿ ಕಲಿ. ಬಡವ್ರು ಅದಾರಂತ ಮೊದಲು ನಮ್ಮಲ್ಲಿ ವಾರ ಉಂಡುಂಡು ಕಲ್ತಾರ, ಇಲ್ಲಿ ನಮ್ಮಲ್ಲಿ ಸಾಲಿನ ಕಲ್ತಾರ. ಪುಲಿಕೇಶ್ ಅದು ಅಂತಿದ್ರು ನೋಡ್ರಿ, ಇನ್ನೊಬ್ಬ ಇದ್ದ ಮಡವಾಳಿ. ಆಟ ನಮಗೂ ಗೊತ್ತೈತಿ, ನಮ್ಮ ಮನೆಗೆ ಅದ ಪುಲಿಕೇಶ್ ಊಟ ಮಾಡಕ್ಕೆ ಬರ್ತಿತ್ತು ಅದು. ಹೌದಿಲ್ಲ? ಸಾಲಿ ಕಲಿಬೇಕಾದ್ರೆ ಅವು ಹಿಂಗೆ ಇದ್ದು ಕಲ್ತಾವ ಇಲ್ಲಿ. ಏನು ಬಡತನ? ಏನು ಗೊತ್ತಿರ್ಬೇಕು ನಿಮ್ಗೆ ಎಲ್ಲರಿಗೂ, ಒಂದಷ್ಟು ಮಂದಿ ಗೊತ್ತು. ಇಬ್ಬರು ನಾನು ನೋಡೇನಿ ಇವ್ರನ್ನ. ಹಾಂ ಅದು ಗೊತ್ತಿಲ್ಲ ನನಗೆ. ಹಾಂ ಹೌದಾ? ಇದನ್ನು ತಿಳ್ಕೊಂಡು ಒಳ್ಳೇದನ್ನು ಮಾಡಿದ್ರೆ ಅಡ್ಡಿ ಇಲ್ಲ, ಹೌದಿಲ್ಲ? ಎಂತೆಂಥ ಕಾರ್ಬಾರ ಮಾಡಾಕತ್ತೀವಿ ನೋಡ್ಕೊರಿ, ಶಾಲಿ ಕಲ್ತು ಶಾನ್ಯರಾಗಿ. ಹಾಂ ದೊಡ್ಡ ದೊಡ್ಡ ಶಾನ್ಯರಾದವರು ಎಲ್ಲ IAS ಆಗಿ ಟೆರರಿಸಮ್ ಆಗಾಕತ್ತಿರಲ್ಲ, ಎಲ್ಲ ಭಯೋತ್ಪಾದಕರು. ಹೌದಿಲ್ಲ? ಎಲ್ಲಿ ಏನು ಮಾಡಬೇಕು ಎಲ್ಲ ಅನಾಹುತ ಆಗುವ ಎಲ್ಲ ಶಾನ್ಯಾರ ಇದ್ದಲ್ಲಿ ಆಗ್ಯಾವ. ಹೌದಿಲ್ಲ? ಮಾಡ್ಯಾರ ಅವರೆಲ್ಲ. ದಡ್ರು ಏನೂ ಮಾಡಕ್ಕೆ ಹೋಗಿಲ್ಲ ಅವರು, ಇಂಥ ಕತ್ರಾಟ ಕೆಡ್ಸೋದು ಮಾಡಿಲ್ಲ ಅವರೆಲ್ಲ. ಎಲ್ಲೆಲ್ಲಿ ಕೆಡಕಾಗೈತಿ ಅಲ್ಲಿ ಶಾನ್ಯಾರ, ದೊಡ್ಡ ದೊಡ್ಡ ಶಾನ್ಯಾರ ಕೈವಾಡನ ಐತಿ ಅಲ್ಲೆಲ್ಲ. ಏನು ನಾವು ಯಾವ ಸಾಲಿ ಕಲ್ತರೂ ಶರೀರ ಹಿಡ್ಕೊಂಡ ಕಲ್ತೇ ಹೋದಿಲ್ಲ. ರೊಕ್ಕ ಖರ್ಚು ಮಾಡಿ ಒಟ್ರೆ ಅವಾಗ ಪಡ್ಕೊಂತಾರೆ ನೋಡಿ. ಸುಖ ನಿನ್ನಲ್ಲೇ ಇದ್ದದ್ದು, ಅದು ಎಲ್ಲಿಂದಾರ ಬರುವುದನ? ಅದು ಯಾರು ಕೊಡೋದು ಏನ್ಸನ? ಅದು ತನ್ನಲ್ಲೇ ಐತೆ. ಅದನ್ನು ಇದಕ್ಕಿದ್ದಂಗೆ ತಿಳ್ಕೊಳ್ಳೋದು ಬಿಟ್ಟು ಏನಕ್ಕೇನಾರು ಮಾಡಕ್ಕೆ ಹೊಂಟಾನ. ಏನು ಬಿಟ್ಟರು ನಿನ್ನ ಬಿಟ್ಟು ಇರಾಕ ನಿನಗೆ ಇರಾಕಾಗೋದಿಲ್ಲ. ನೀ ಎಲ್ಲದನ್ನೆಲ್ಲ ಬಿಡ್ಲಿಕ್ಕೆ ಬರ್ತದೆ, ನಿನ್ನನ್ನು ನಿನಗೆ ಬಿಟ್ಟು ಇರಾಕಾಗೋದಿಲ್ಲ. ಜಗತ್ನಾಗ ಏನು ಪ್ರಾಪ್ತ ಮಾಡ್ಕೊಂಡ್ರು ನಿನಗೆ ನೆಮ್ಮದಿ ಇಲ್ಲ ನೋಡಿ. 100 ಮಂದಿ ಹೆಂಡ್ರು ಮಾಡ್ಕೊಂಡು ನಾವು ಸುಖ ಹೊಂದಿಲ್ಲ ಅಂದಾಗ ನೀವು ಒಂದು ಹೆಂಡತಿ ಮಾಡ್ಕೊಂಡು ಸುಖ ಹೊಂತೀಯ? ಸುಖ ಎಲ್ಲಿದೆ? ನಿನ್ನೊಳಗದ ಅನ್ನೋದು ನಿನಗೆ ಹೊಳಿವಲ್ದು. ನೀನು ಅನ್ಯ ವಸ್ತುಗಳನ್ನು ಅವಲಂಬಿಸ್ಕೊಂಡು ಸುಖ ಹೊಂದಬೇಕಂತ ಹೊಂಟಿ, ಎಂದಿಗೆ ಸಾಧ್ಯ ಆಗ್ಬೇಕು ಹೇಳಿ? ನಾರಾಯಣನ ಅನುಗ್ರಹದಶಿಂದ ಏನಾರು ಪ್ರಯತ್ನ ಮಾಡತ್ತೀರಿನ? ಎಲ್ಲರೂ ನಾರಿ ಅನುಗ್ರಹದಶಿಂದನೇ ಪ್ರಯತ್ನ ಮಾಡವ್ರದಿರಿ. ಹಾಂ ಯಾರಿಗೆ ಬೇಕಾಗೈತಿ ಅದು ಮುಕ್ತಿ? ಯಾರಿಗೆ ಬೇಕಾಗೈತಿ? ಎಲ್ಲರಿಗೂ ಮುಕ್ತಿ ಬೇಕಾಗೈತಿ. ನಿಮಗೆ ಅದೇ ವಾಸನ ಐತಿ. ಆ ವಾಸನನ ನಮ್ಮನ್ನು ಜನ್ಮ ಜನ್ಮ ಅಂತ ತಿರ್ಗಾಕಚ್ಚಿ. ಏನು ಗಂಡು ಹೆಣ್ಣಿನ ವಾಸನ ಹೋಗೋದು ಭಾಳ ಕಠಿಣ. ಅದು ಯಾವ ವಾಸನ ಹೋದರೂ ಆ ವಾಸನ ಹೋಗೋದಿಲ್ಲ. ಏನು ಎಲ್ಲೋ ಒಬ್ಬ ಧೀರವ ತನ್ನ ಸ್ವರೂಪದ ನೆನವಣೆಯಾಗಿ ಉದ್ಕೊಂಡು ಎಲ್ಲ ವಾಸನೆಗಳನ್ನು ನಾಶ ಮಾಡ್ಕೊಳ್ಳವ. ಆ ಸಾಲಿ ಕಲ್ತೇನೆ, ಈ ಸಾಲಿ ಕಲ್ತೇನೆ ಅಂತಿದ್ದಿ. ಯಾವ ಸಾಲಿ ಕಲ್ತ್ರಿ ಏನು ಹನಿ ಬರಾಗಿತ್ತು ನೋಡ್ಕೋ. ಸಮಾಧಿ ಹೊಂದೋದು ಏನಾರ ಕಲ್ತೇನೆ? ಅದನ್ನು ಕಲಿಯಕ್ಕೆ ಹಾಕ್ತೀರಿ ಅಪ್ಪ ಮಕ್ಕಳನ್ನ, ಸಮಾಧಿ ಹೊಂದೋದು ಕಲಿಯಕ್ಕೆ? ಮತ್ತು ಸಾಲಿ ಕಲ್ತ್ರೆ ದೊಡ್ಡ ಶಾನ್ಯಾರ ಹಾಕ್ಯಾರ. ಸಾಲಿ ಕಲ್ತು ಶಾನ್ಯಾರಾಗಿ ಎಂತೆಂಥ ಕಾರ್ಬಾರ್ ಮಾಡಾಕತ್ತೀರಿ ನೋಡ್ಕೋರಿ.
ಏನು ಹೆಣ್ಣಿನ್ಯಾಗ ಗಂಡನ್ಯಾಗ ಸುಖ ಇದ್ದು ಬಿಟ್ಟಿದ್ರೆ ಎಲ್ಲರೂ ಅದನ್ನು ಹೊಂದಿ ಬಿಡ್ತಿದ್ರು. ಅದನ್ನು ಒದ್ದಾದ ನಿದ್ದಿಗೆ ಹೋಗತಿ, ಅದನ್ನು ಒದ್ದಾದ ನಿದ್ದಿಗೆ ಹೋಗತಿ. ಏನು ಅದ್ರಾಗ ಸುಖ ಇದ್ದಿದ್ರೆ ನಿದ್ದಿಗೆ ಯಾಕೆ ಹೋಗ್ಬೇಕಾಗಿತ್ತು? ಎಷ್ಟು ಒದಿಸ್ಕೊಂಡ್ರು ಇನ್ನೂ ಬುದ್ಧಿ ಬರ್ಬೋದು ನಮಗೆ. ಇನ್ನೂ ಅದರಾಗ ಐತೆ ಅಂತ ಹಣಿಕೆ ಹಾಕೋದು ಬಿಡಬಾರ್ದು. ಮುದುಕಾದರೂ ಹಣಿಕೆ ಹಾಕೋದು ಬಿಡಬಾರ್ದು. ನಿತ್ಯ ಪದ ಸತ್ಯ ಪದ ನಿನ್ನೊಳಗ ಐತಿ, ಅದನ್ನ ಅನುಭವದಿಂದ ನೋಡುವಂದ್ರೆ ಒಲ್ಲಂತ. ಇಂದ್ರಿಯಗಳ ಬೆನ್ನು ಹತ್ಯಾನ. ಒಂದು ಶರೀರ ಮತ್ತೊಂದು ಶರೀರದೊಳಗಿಲ್ಲ, ಆದರೆ ತಾನು ಮಾತ್ರ ಎಲ್ಲ ಶರೀರದೊಳಗೂ ಅದನ್ನು, ಎಲ್ಲದರೊಳಗೂ ಅದನ್ನು. ಹೌದಿಲ್ಲ? ಎಚ್ಚರಿಕೆಯೊಳಗಿನ ಶರೀರದೊಳಗೆ, ಕನಸಿನ ಶರೀರದೊಳಗೆ, ನಿದ್ದೆಯೊಳಗೆ ಮಹಾಕಾರಣ ಶರೀರದ, ಎಚ್ಚರಿಕೆಯೊಳಗೆ ಸ್ಥೂಲ ಶರೀರ, ಕನಸಿನಾಗ ಸೂಕ್ಷ್ಮ ಶರೀರ. ಎಲ್ಲ ಎಲ್ಲ ಶರೀರದಾಗೂ ಇರಾವಣ, ಎಲ್ಲ ಅವಸ್ಥಾದಾಗೂ ನೀ ಇರಾವಣ. ಇವು ಯಾವೂ ನಿನಗೆ ಹತ್ತಿಲ್ಲ. ಯಾವ ಶರೀರದ ವಿಕಾರನೂ ಹತ್ತಿಲ್ಲ, ಯಾವ ಅವಸ್ಥಾದ ವಿಕಾರನೂ ನಿನಗೆ ಹತ್ತಿಲ್ಲ. ಏನು ನೀ ಅವಿಕಾರಿ ಅದಿ. ಎಲ್ಲ ಶರೀರಕ್ಕೂ ನಾಶ ಇದಾವೆ, ನೀನು ಅವಿನಾಶಿ ಅದಿ. ನೀನ ಚಿತ್ತು, ನೀನ ಸತ್ತು, ನೀನ ಆನಂದ ಸ್ವರೂಪಿತಿ. ಗಗನಾದಿಗಳೆಲ್ಲ ನಿನ್ನೊಳಗದಾವು. ಹೌದು, ಆಕಾಶ ನಿನ್ನೊಳಗೈತಿ, ನಿನ್ನೊಳಗೆ ಆಕಾಶ, ಆಕಾಶದೊಳಗೆ ನೀನಿಲ್ಲ. ಏನು ಬಯಲು ನಿನ್ನೊಳಗೈತಿ, ನೀ ಬಯಲಿನೊಳಗಿಲ್ಲ ಅಂತ. ತಾನ ನಿಂತಿದ್ದ ಹೊರಗಿನ ವಿಷಯ ವಸ್ತುಗಳು ಅವು ಖರೆ ಅಂತ ತಿಳ್ಕೊಂಡು ಅವ್ರ ಬೆನ್ನತ್ತು. ಇತರೆ ವಸ್ತುಗಳು ತೋರೆಡಗ್ತಾವು. ನೀ ಕಾಯ್ಮೋ ಏನೇ ಇತರೆ ವಸ್ತುಗಳು ಕಾಯ್ಮೋ ಅಂದ್ರೆ ನೀ ಯಾವಾಗಲೂ ಇದ್ದಾವ. ಈ ವಸ್ತುಗಳು ಈಗಿದ್ದು ಇನ್ನೊಂದು ಕ್ಷಣಕ್ಕೆ ಇಲ್ಲದಂಗೆ ಅಕ್ಕವು. ನೀ ಇಲ್ಲದಂಗೆ ಯಾವಾಗಕ್ಕೆ ಹೇಳು? ನೀನಿಲ್ಲದ ದೇಶ ಕಾಲಗಳು ಇಲ್ಲ ಅಂತ. ಎಲ್ಲ ಕಾಲದೊಳಗೂ ಎಲ್ಲ ದೇಶದೊಳಗೂ ನೀನು ಇರಾವಣ. ಅದನ್ನು ಅಲ್ಲಗಡಿಲಿಕ್ಕೆ ಆಗೋದಿಲ್ಲ. ಎಲ್ಲವನ್ನ ಬಿಟ್ಟು ಇರಾಕ್ ಬರ್ತದೆ, ನಿಮ್ಮನ್ನು ಬಿಟ್ಟು ನಿಮಗೆ ಇರಾಕಾಗೋದಿಲ್ಲ. ಯಾವಾಗಲೂ ಇದ್ದದ್ದು ಅದು ಕೆಡಲಾರದಂಥ ವಸ್ತು. ಅದು ಹೊರಗಿನ ವಸ್ತುಗಳನ್ನು ಅವಲಂಬಿಸಿಕೊಂಡೆ ಏನು ಅಂದಿದ್ರೆ ಹೇಳಿ. ಹಿರಿಯರೆಲ್ಲ ತಮಗೂ ಹೊಳಿದಿಲ್ಲ, ಇನ್ನೊಬ್ಬರಿಗೆ ಅದನ್ನ ಯಾಕ್ರಿ ಅದನ್ನು ತಿಳಿಸುವ ಸಾಮರ್ಥ್ಯನೂ ಇಲ್ಲ ಅವ್ರಿಗೆ. ಅದಕ್ಕೆ ಅದ ಹುಬ್ಬಿನ ಹಚ್ಚವ್ರದ ತಾವು ಓದಿಸ್ಕೊಂಡಿರ್ತಾರೆ, ಇನ್ನೊಬ್ಬರನ್ನು ಓದಿಸ್ಕೊಳಕ್ ಹಚ್ತಾರೆ. ಬರೇ ವಿಷಯಗಳು ಬೆನ್ನು ಹತ್ತಿ ತಿರ್ಬೋದಾದ. ಅದನ್ನ ಬೆನ್ನು ಹತ್ತಿದವ್ರು ಏನಾಗ್ಯಾರ ನೋಡ್ಕೋರಿ. ಏನು ಎಷ್ಟು ಜನ್ಮ ಆದರೂ ಇನ್ನೂ ಹೊಳಿವಲ್ದು, ಇದ್ರಾಗ ನಮಗೇನೂ ಇಲ್ಲ ಅಂತ. ಎಂದಪ್ಪ ನಿನಗೆ ಅನುಭವ ಬರಬೇಕು? ಎಂತೊಲಿವನೋ ತನಗಿನ್ನೆಂತೊಲಿವನೋ ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ. ಹೆಂಗಾಗ್ಬೇಕು ನಿನಗಿದು? ಅನ್ಯರ ವಿತ್ತಾಪಹರಣ, ಅವಕ್ಷ ಸೇವನೆ, ತಿನ್ನಬಾರದ್ದು ತಿನ್ನೋದು, ಇನ್ನೊಬ್ಬರು ದುಡ್ಡು ಎತ್ತಿ ಹಾಕೋದು, ಜನರೊಲಿಯದ ಕಾರ್ಯ ಅದೆರಕ, ಜನರಿಗೆ ಪೀಡಾ ಕೊಡೋದು, ಹೌದಿಲ್ಲ? ಮಾಡಬಾರದ್ದನ್ನು ಮಾಡೋದು, ಇಂಥವನ್ನೆಲ್ಲ ಮಾಡಿದ್ರೆ ಎಂತೊಲಿವನು ನಿನಗೆ? ಹೆಂಗಾಗಬೇಕಪ್ಪ ನಿನಗೆ? ಮಾಡಕ್ಕೆ ಹೋಗಬೇಡ. ಯಾರಿಗೂ ತೊಂದರೆ ಆಗದಂಗೆ ನಮ್ಮ ಜೀವನ ಸಾಗಿಸ್ಬೇಕು ನೋಡಿ. ಇವೆಲ್ಲ ಕರ್ಣತ್ರಯದ ದೋಷಗಳದಾವು. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ. ಏನು ಅನ್ಯ ಧನ ಸ್ತ್ರೀ ಪುರುಷರ ಕಾಂಕ್ಷೆ, ಅವು ಒಳಗೆಲ್ಲ ಮನಸ್ಸಿನಾಗ ಹಿಂಗೆ ಇದ್ದರೆ ಚಲೋ ಆಕೈತೆ ಅಂತ ತಿಳ್ಕೊಂಡು ಅವುಗಳ ಪ್ರಯತ್ನ, ಅವುಗಳನ್ನ ಹೊಂದಾಕ ಪ್ರಯತ್ನ ಮಾಡೋದು. ಮನಸ್ಸಿನಾಗಿ ದೋಷ ಇತ್ತಂದ್ರೆ ಭಾಳ ಹೀನ ಸ್ಥಿತಿ ಬರ್ತದೆ. ಏನು ವಿಷಯದ ವ್ಯಾಮೋಹ ಎಲ್ಲ ತ್ಯಾಗ ಮಾಡಿದಾಗ ಅಂತಃಕರಣ ಸ್ವಚ್ಛ ಆಕೈತಿ ನೋಡ್ರಿ. ವ್ಯಾಮೋಹ ಇತ್ತಂದ್ರೆ ಅಂತಃಕರಣ ಮಲಿನ ಆಕೈತಿ. ಅಂತಃಕರಣ ಮಲಿನ ಇತ್ತಂದ್ರೆ ಹೀನ ಕರ್ಮಗಳನ್ನು ಮಾಡಿ ಅದರ ಫಲ ಉಣ್ಣಾಕ ಜನ್ಮ ಜನ್ಮಾಂತರ ತಿರುಗಬೇಕಾಕೈತಿ. ಇನ್ನೊಬ್ಬರಿಗೆ ಕೆಡಕಾಗದಂಗೆ ಬಳೆ ಮಾಡಕ್ಕೆ ಕಲಿಬೇಕು ನೋಡ್ರಿ. ಏನು ಸಾಮಾನ್ಯವಾಗಿ ತಮ್ಮ ಹಿಡಿಯೊಳಗೆ ಕತ್ತಿ ಬಿದ್ದಿರ್ತೈತಿ, ಇನ್ನೊಬ್ಬರ ಹಿಡಿಯಾಗಿನ ನೊಣ ಜಾಡ್ಸಕ್ಕೆ ಹೋಗ್ತಾರೆ.
ನಮ್ಮನ್ನು ನಾವು ಸುಧಾರಿಸ್ಕೊಳ್ಬೇಕಾಗೈತಿ. ನಾವು ಇನ್ನೊಬ್ಬರನ್ನು ಸುಧಾರಿಸೋದು ಆಗೋದು ಮಾತು. ಇನ್ನೊಬ್ಬರಿಗೆ ಬುದ್ಧಿ ಹೇಳಕ್ಕೆ ಎಲ್ಲರಿಗೂ ಬರ್ತೈತಿ. ನಮ್ಮ ಮನಸ್ಸಿಗೆ ನಾವು ಬುದ್ಧಿ ಹೇಳ್ಕೊಂಡು ನಾವು ಸುಧಾರಿಸ್ಬೇಕಾಗೈತಿ. ಓ ಸುಧಾರಕನೇ, ಮೊದಲು ನಿನ್ನನ್ನು ನೀನು ಸುಧಾರಿಸ್ಕೊ. ಇನ್ನೊಬ್ಬರನ್ನು ಸುಧಾರಿಸೋದು ಆಗದ ಮಾತು. ಏನು ಯಾವಾಗಲೂ ನಿನ್ನ ಬಗ್ಗೆ ಹೇಳುವುದು ಕೇಳುವುದು ಅಭ್ಯಾಸ, ಶ್ರವಣ ಮನ ನಿಧಿಧ್ಯಾಸನದ ಅಭ್ಯಾಸ ನಡಿಬೇಕು ನೋಡ್ರಿ. ಏನು ಇದಕ್ಕೆ ಈಶ್ವರ ಆರಾಧನ ಅಂತ. ಕೇಳಿದ್ದನ್ನು ಮನನ ಮಾಡಲಿಕ್ಕೆ ನೀ ಕೂಡ್ರದ ಹೊರತಾಗಿ ನಿಧಿಧ್ಯಾಸನಂತೆ ಆಗುವುದಿಲ್ಲ. ಕೇಳಿದ ಅರ್ಥವನ್ನು ಪುನಃ ಪುನಃ ಅನೇಕ ಯುಕ್ತಿಗಳಿಂದ ನೆನಪು ಮಾಡ್ಕೊಂತ ಇರುವುದನ್ನ ಮನನ. ಮನನದ ಅಭ್ಯಾಸ ದೀರ್ಘ ಆದಂಗೆ ನಿನ್ನ ನಿಧಿಧ್ಯಾಸನ ಗಟ್ಟಿಗೆ. ನಿಧಿಧ್ಯಾಸನ ಪರಿಪಕ್ವಾದಾಗ ನಿನಗೆ ಅನುಭವಕ್ಕೆ ಬರ್ತೈತಿ ನೀನು ಯಾರಿದ್ದೆ ಅನ್ನೋದನ್ನು. ಈಗ ಲೆಕ್ಕ ಬಿಡಿಸ್ಬೇಕಾದ್ರೆ ಅದರ ಸೂತ್ರ ಹಿಡ್ಕೊಂಡು ಬಿಡಿಸಿದಾಗ ಲೆಕ್ಕ ಸರಳ ಬರ್ತೈತಿ. ಅದರಂತೆ ಆರಾಮ ಹೊಂದಬೇಕಂದ ಅವನು ಆನಂದ ಆರಾಮಿನ ಸೂತ್ರ ಹಿಡ್ಕೊಂಡ ಅದಾಗ ಆನಂದ ಅನುಭವ ಮಾಡ್ಕೊಳಕ್ ಬರ್ತೈತಿ. ಅದನ್ನು ಬಿಟ್ಟುಕೊಟ್ಟೆ ಆನಂದ ಸೂತ್ರ ಬಿಟ್ಟು ವಿಷಯ ಸೂತ್ರ ಹಿಡ್ಕೊಂಡ್ರೆ ಆನಂದ ಹೆಂಗೆ ಅನುಭವ ಬರ್ಬೇಕು ಹೇಳ್ರಿ. ನಿನ್ನಲ್ಲಿ ಯಾವ ಅಂಗಗಳು ಇಲ್ಲ, ಶರೀರದೊಳಗದಾವ ಅಂಗಾಂಗಗಳು. ನಿನಗೆ ಯಾವ ಅವಯವಗಳು ಇಲ್ಲ, ನಿರವಯವ. ಏನು ಆರಾಮಿಗೆ ಕೈಕಾಲ ಅದ ಅದಕ್ಕೆ. ಅದಕ್ಕೆ ಅನ್ಯವಾಗಿ ಏನದ ಅಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಅಲ್ಲಿ ಭೇದ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಈ ಶರೀರದ ಉಪಾಧಿಗಳೇನದ ಅವು ಸಂಬಂಧ ತಪ್ಪಿಸ್ಕೊಂಡಾಗ ಅಲ್ಲಿ ಭೇದರಹಿತ ಆಗಿರ್ಲಿಕ್ಕೆ ಬರ್ತದೆ. ಏನು ಶರೀರ ಮುಂತಾದ ಉಪಾಧಿಗಳೆಲ್ಲ ಭೇದವನ್ನುಂಟು ಮಾಡ್ತವೆ. ಉಪಾಧಿಗಳು ಇರಲಿಲ್ಲ ಅಂದ್ರೆ ಅಲ್ಲಿ ಭೇದ ಎಲ್ಲಿದೆ? ಅಭೇದ ಸ್ಥಿತಿ ಐತಿ. ಇದ್ದೆತ್ತಾಗ ಆ ಶರೀರನೂ ಇಲ್ಲ, ಅಲ್ಲಿ ಭೇದ ಭಾವ ಇಲ್ಲ. ಅಲ್ಲಿ ಭಾಳಷ್ಟು ಡಿಗ್ರಿ ತೊಗೊಂಡ್ರೆ ನೀನು ಅಂತಃಕರಣ ಸ್ವಚ್ಛಕತೇನೆ. ಏನು ಮಾಡೋ ಡಿಗ್ರಿ ತೊಗೊಂಡು ಉಪ್ಪು ಹಚ್ಚಿ ನಕ್ಕು ಅದನ್ನು ಏನು ಮಾಡೋ? ಬರೀ ವಿಷಯದ ವ್ಯವಹಾರಕ್ಕೆ ಮತ್ತಟ್ಟು ಅಂತಃಕರಣ ಹೊಲಸು ಮಾಡ್ಕೊಳಕ್ಕೆ ಮಾಡಿದೆ ಡಿಗ್ರಿ. ವಿವೇಕ ನಿನ್ನಲ್ಲಿ ಜಾಗೃತ ಆದಾಗ ಅಂತಃಕರಣ ಸ್ವಚ್ಛಕತೆ. ಏನು ಪ್ರತಿಯೊಬ್ಬರು ಶಾಂತಿ ಪಾಲನೆ ಮಾಡಬೇಕು, ಶಿಟ್ಟಿನ ಕೈಯಾಗಿ ಬುದ್ಧಿ ಕೊಡಬಾರ್ದು. ಹಿಂದಗಡೆ ಪಶ್ಚಾತ್ತಾಪ ಪಡ್ಬೇಕಾಕತಿ. ಶಿಟ್ಟಿನ ಕೈಯೊಳಗೆ ಏನಾರ ನೀ ಮಾಡಿದೆ ಅಂದ್ರೆ ಏನು ಕೋಪನ ಪಾಪದ ಮೂಲ ಅಂತ. ಅದ ಪಾಪಕೃತಿಗಳನ್ನು ಮಾಡ್ಲಿಕ್ಕೆ ಹಚ್ತಾವ. ಶಿಟ್ಟು ಏನೈತೆಲ್ಲ ಬಿಡೋದನ್ನೆಲ್ಲ. ಮಹಾತ್ಮರು ಹೇಳಿದ ಈ ವಿಚಾರವನ್ನು ಚಂದ ಕೇಳಿ ಅದನ್ನು ನಿನಗೆ ಅಳವಡಿಸ್ಕೊಂಡು ನಿನ್ನ ಜೀವನದಾಗ ಉಪಯೋಗ ಮಾಡ್ಕೋ. ಅದನ್ನು ನಿಮ್ಗೆಲ್ಲರಿಗೂ ಉಪಯೋಗ ಬರೋದನ್ನು ಹೇಳಿದರೆ ಅದನ್ನು ಒಲ್ಲೆ ಅಂತೀರಿ, ದಾದ ಮಾಡೋದಿಲ್ಲ. ಆ ಕೊರವಂಜಿಗಳು ಜೋಗಗಳು ಹೇಳಿದ್ದನ್ನು ಅದನ್ನು ಕೇಳಕ್ಕೆ ಹೋಗ್ತೀರಿ. ದೌಡ್ ನಂಬ್ತೀರಿ ಅದನ್ನು. ಮಹಾತ್ಮರು ಹೇಳಿದ ಮಾತು ಒಬ್ಬರು ನಂಬೋದಿಲ್ಲ. ಕೇಳಿದ್ದನ್ನು ಮನನ ಮಾಡಕ್ಕೆ ಕಲ್ಕೋರಿ, ಅಂದಾಗಿದ್ದು ಗಟ್ಟಿ ಆಕೈತಿ. ಮನನ ಮಾಡಲಿಲ್ಲ ಅಂದ್ರೆ ಕೇಳಿದ್ದೆಲ್ಲ ವ್ಯರ್ಥ ಆಕೈತಿ ನೋಡಿ. ಒಬ್ರಿಗೊಬ್ಬರು ದೇವರಂತ ತಿಳ್ಕೊಂಡು ಸಂತೋಷಗೊಳಿಸೋದನ್ನು ಕಲೀರಿ ನೀವು. ಪ್ರತಿಯೊಬ್ಬರಲ್ಲಿ ದೇವರನ್ನು ಕಾಣುವಂಥ ಮನೋಭಾವನೆಯನ್ನು ನಾವು ಬೆಳೆಸ್ಕೋಬೇಕು. ಅಂದಾಗ ಯಾರಿಗೆ ದೇವರಿಗೆ ಮಾಡಿದಂಗೆ ನಾವು ಏನೋ ಮೋಸ ಮಾಡಿದ್ರು, ವಂಚನೆ ಮಾಡಿದ್ರು, ನಾವು ಸುಳ್ಳು ಹೇಳೋದು, ಮೋಸ ಮಾಡೋದು ತಪ್ಪೈತಿ. ಈ ದುಷ್ಕೃತಿಗಳೆಲ್ಲ ಬಂದಕ್ಕವು. ಪ್ರತಿಯೊಬ್ಬರಲ್ಲಿ ದೇವರನ್ನು ಕಾಣುವಂಥ ಮನೋಭಾವನೆಯನ್ನು ನಾವು ಬೆಳೆಸಿಕೊಂಡಾಗ ಇವೆಲ್ಲ ದುಷ್ಕೃತಿಗಳೆಲ್ಲ ಬಂದಾಗಬೇಕು. ನೋಡಿ ಅಲ್ಲಿ ಯಾರದು? ಅಲ್ಲಿ ದೇವ ಸ್ವರೂಪನಾದ. ಪ್ರತಿಯೊಬ್ಬರಲ್ಲಿ ದೇವರನ್ನು ಕಾಣುವಂಥ ಮನೋಭಾವನೆಯಲ್ಲಿ ಜಾಗೃತ ಆಯ್ತು ಅಂದರೆ ದುಷ್ಕೃತಿಗಳೆಲ್ಲ ಬಂದಾಗಬೇಕು. ಕೆಟ್ಟ ಕೃತಿಗಳೇ ನಡೆದಿಲ್ಲ ಅಲ್ಲಿ. ಪ್ರತಿಯೊಬ್ಬರು ನಮ್ಮ ಸ್ವರೂಪವನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಒಬ್ರಿಗೊಬ್ಬರು ಬಡದಾಡೋ ಪ್ರಸಂಗನ ಬರುವುದಿಲ್ಲ. ವಿಷಯಾದಿಗಳನ್ನು ಹೊಂದಬೇಕನ್ನೋ ಅಭ್ಯಾಸ ಐತಿ, ಎಲ್ಲರೂ ಪ್ರಯತ್ನ ಐತಿ.
ಅದಕ್ಕೆ ಒಂದಕ್ಕೊಂದು ಹೊಡೆದಾಟ ಬಡದಾಟ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಅದ್ರ ಕಡೆ ಲಕ್ಷ್ಯ ಐತಿ. ವಿಷಯಗಳ ಪ್ರಾಪ್ತಿಗಾಗಿ ಪ್ರಯತ್ನ ನಡೆಸೇವು ನಾವು. ಏನು ಎಲ್ಲರೂ ಅದರ ವ್ಯಾಮೋಹದಾಗ ಬಿದ್ದು ಹೊಳ್ಯಾಡ್ಲಿಕ್ಕೆ ನೋಡ್ರಿ. ಅದರ ವ್ಯಾಮೋಹವನ್ನು ಕಳ್ಕೊಂಡವ್ರು ಆರಾಮದಾರ. ಅಲ್ಲಿ ಹೊಡೆದಾಟ ಬಡದಾಟ ಎಲ್ಲಿ ಬರ್ತೈತೆ ನನಗೆ? ವಿಷಯದ ವ್ಯಾಮೋಹ ಕೈ ಬಿಟ್ಟ ಮ್ಯಾಗ ಯಾರೊಡನೆ ವೈರತ್ವ, ಆರೊಡನೆ ಮಿತ್ರತ್ವ, ಆರೆನಗೆ ಅನ್ಯರು. ವೈರತ್ವ ಕೊಡಬೇಕಾಗತ್ತೆ ವಿಷಯದ ವ್ಯಾಮೋಹಕ್ಕೆ ಬಿದ್ದೆ ಅಂದ್ರೆ ನೀವು. ಭೇದರಹಿತ ಇರುವನ್ನ ಎಲ್ಲಿ ತನಕ ನೀವು ಅನುಭವ ಮಾಡೋದಿಲ್ಲ, ಅಲ್ಲಿ ತನಕ ನಿನಗೆ ಶಾಂತಿ ನೆಮ್ಮದಿ ಅನ್ನೋದೆಲ್ಲ ಇಲ್ಲ ಇಲ್ಲ ಇಲ್ಲ. ನಾವು ಕೇಳಿದ್ದನ್ನು ಯಾಕೆ ಮನನ ಮಾಡೋದಿಲ್ಲ ಅಂದ್ರೆ ಮನಸ್ಸಿಲ್ಲ. ಮನಸ್ಸಿದ್ರೆ ಮಾಡ್ತಿಲ್ಲ. ನಿನಗೆ ಮನಸ್ಸಿಗೆ ಬಂದದ್ದನ್ನೆಲ್ಲ ಮಾಡ್ತಿಲ್ಲ. ಮನಸ್ಸಿಲ್ಲ ನಿನಗೆ, ಮನನಕ್ಕೆ ಯಾಕೆ ಕೊಡುವಲ್ಲ ಅಂದ್ರೆ ಒಲವಿಲ್ಲ. ಒಲವಿಲ್ಲದ ಎಷ್ಟು ಕೇಳಿರ ಏನು ಕೂಡ ಡಬ್ಬ ಹಾಕಿ ನೀವು ಸೂತ್ರ. ಎಲ್ಲಿಟ್ಟೆ ಅದನ್ನು? ಕೇಳಿದ್ದೆಲ್ಲ ಮನನ ಮಾಡಲಿಲ್ಲ. ಕೇಳಿದ್ದ ನೆನಪಿಟ್ಕೊಂಡಾಗ ಬರ್ತೈತಿ ಮನನ ಕೂಡಕ್ಕೆ. ಮನನ ಮಾಡ್ಕೊಂತ ಇದ್ದಾಗ ಅದ್ರಲ್ಲಿ ಲಾಭ ತರ್ತೈತಿ, ಗಟ್ಟಿ ಆಕೈತಿ ಆತ್ಮವಿಚಾರ. ಯಾವಾಗಲೂ ನಿನ್ನ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ನಡಿಬೇಕು ನೋಡ್ರಿ. ಬಿಟ್ಟು ಬಿಟ್ಟೇವೆ ಅದನ್ನು. ನಾವು ಯಾರು, ನಮ್ಮ ನಿಜ ಸ್ವರೂಪ ಏನೋ ಬಿಟ್ಟು ಬಿಟ್ಟ ನಾವು ಅಲ್ಲದ್ರ ಬಗ್ಗೆ, ಅನಾತ್ಮದ ಬಗ್ಗೆ, ಅದರಾಗ ನಮ್ಮ ಆಯುಷ್ಯವನ್ನೆಲ್ಲ ಕಳಿಲಿಕ್ಕೆ ವ್ಯರ್ಥ ಹೊಂಟೈತಿ ನಮ್ಮ ಆಯುಷ್ಯ ಎಲ್ಲ. ಸದುಪಯೋಗ ಮಾಡ್ಕೊರಿ. ಯಾವಾಗಲೂ ನಿಮ್ಮ ಆತ್ಮಚಿಂತನದ ಅಭ್ಯಾಸದ ತೊಡಿಗೆ ಅದನ್ನು ಗಟ್ಟಿ ಮಾಡ್ಕೊರಿ. ಅಂದಾಗ ಆಯುಷ್ಯದ ವೇಳೆ ನೀವು ಸಾರ್ಥಕ ಮಾಡ್ಕೊಂಡಂಗೆ. ಇಲ್ಲ ಅಂದ್ರೆ ವ್ಯರ್ಥ ಕಳೆದಂಗೆ. ಬಿಡು. सकल साधु संत महाराज की जय।